ಹೆಬ್ಬುಲಿ ಚಿತ್ರದ ಸುಂದರಿ ಸುಂದರಿ ಸಾಂಗ್ ಅನ್ನ ಒಬ್ಬ ಸುಂದರ ಇನ್ನೊಬ್ಬ ಸುಂದರಿ ಹಾಡಿದ್ದಾರೆ. ಎಷ್ಟು ಸುಂದರವಾಗಿ ಹಾಡಿದಾರೆ ಅನ್ನೋದನ್ನ ನಾವು ಜಡ್ಜಸ್ ಹತ್ರ ಕೇಳೋಣ. ಈ ಹಾಡನ್ನ ಹಾಡಿದ್ದು ಯಾರು? ಸಂಗೀತ ಲೋಕದ ಇನ್ನೊಂದು ಸುಂದರ ವಿಜಯ್ ಪ್ರಕಾಶ್ ಸರ್. ಸೊ ಕಂಚಿನ ಕಂಠದ ಸುಂದರ ವಿಜಯ್ ಪ್ರಕಾಶ್ ಸರ್, ನಿಮ್ಮಿಂದಾನೇ ಶುರು ಮಾಡೋಣ. ಇಬ್ರು ಬಹಳ ಚೆನ್ನಾಗಿ ಹಾಡಿದ್ರಿ, ವೆರಿ ನೈಸ್. ಶುರುನಲ್ಲಿ ಏನೋ ಒಂದು ಕ್ಲಾಸಿಕಲ್ ಆಲಾಪ್ ಟ್ರೈ ಮಾಡಿದ್ರಿ, ಅದು ಬಹುಶಃ ಇಲ್ಲ ಒರಿಜಿನಲ್ ಅಲ್ಲಿ. ಐಡಿಯಾ ಬಹಳ ಚೆನ್ನಾಗಿತ್ತು, ಎಕ್ಸಿಕ್ಯೂಟಿವ್ ಸ್ವಲ್ಪ ಚೆನ್ನಾಗಿ ಆಗಬಹುದಿತ್ತೇನೋ ಬಹುಶಃ. ಓಪನಿಂಗ್ ಆಲಾಪ್ ಅದು ಬಿಟ್ರೆ ಹಾಡು ಬಹಳ ಸುಂದರವಾಗಿ ಹಾಡಿದ್ರಿ. ದರ್ಶನ್ ಅವರೇ, ಐ ರಿಯಲಿ ಲೈಕ್ ಯುವರ್ ಸ್ಟೈಲ್, ರ್ಯಾಪ್ ಬಹಳ ಚೆನ್ನಾಗಿ ಹಾಡಿದ್ರಿ. ನಮ್ಮ ಶ್ರೀನಿಧಿ ಅವರು ಬೀಟ್ ಬಾಕ್ಸಿಂಗ್ ಅಂದ್ರೆ ಏನು ವೀಕ್ಷಕರಿಗೆ ಗೊತ್ತಿರತ್ತೆ. ಬಾಯಲ್ಲೇ ಡ್ರಮ್ ನುಡ್ಸೋದು ಅಂತ ಬಹಳ ಸರಳವಾಗಿ ಹೇಳ್ಬೇಕು ಅಂದ್ರೆ ಬಾಯಲ್ಲೇ ಡ್ರಮ್ ನುಡ್ಸೋದು. ನಮ್ಮ ಅರುಣ್ ಸರ್ ಏನು ಡ್ರಮ್ಸ್ ನುಡಿಸ್ತಾರೆ, ಅದನ್ನ ಶ್ರೀನಿಧಿ ಅವರು ಬಾಯಲ್ಲಿ ನುಡಿಸ್ತಾರೆ ಸರ್. ಅದರದ್ದು ಒಂದು ಸಣ್ಣ ಒಂದು ಎಕ್ಸಾಂಪಲ್ ಇಲ್ಲಿ ಬಂದು ತೋರಿಸಿ. ತಾವು ಸೆಂಟರ್ ಸ್ಟೇಜ್ ಬನ್ನಿ ಸರ್ ಪ್ಲೀಸ್. ಈಗ ಬೀಟ್ ಬಾಕ್ಸಿಂಗ್ ಅಂದ್ರೆ ಏನು ಅನ್ನೋದನ್ನ ತೋರ್ಸಪ್ಪ ಸರ್. ಬೀಟ್ ಬಾಕ್ಸಿಂಗ್ ಅಂದ್ರೆ ತುಟಿ, ನಾಲ್ಗೆ ಹಾಗೂ ಗಂಟ್ಲಿನ ಸೈಡ್ ಪಾರ್ಟ್ಸ್ ನ ಉಪಯೋಗಿಸಿ ಡ್ರಮ್ ಅಥವಾ ರಿದಮ್ ಪ್ಯಾಡಲ್ ಬರೋ ಸೌಂಡ್ ಅನ್ನ ಮಾಡೋದು ಸರ್. ಬೀಟ್ ಬಾಕ್ಸಿಂಗ್ ಅಲ್ಲಿ ನಾನು ಟ್ರೈ ಮಾಡ್ತೀನಿ ತುಂಬಾ ದಿನದ, ಬಟ್ ಬರ್ತಿದೆ ಇಲ್ವೋ ಗೊತ್ತಿಲ್ಲ. ತಮಟೆ ಸೌಂಡ್ ಸ್ವಲ್ಪ ಮಾಡ್ಬೋದು ಸರ್. ಮಾಡು ಈಗ ಈ ಒಂದು ಬೀಟ್ ಬಾಕ್ಸಿಂಗ್ ಬರೀ ಈ ಒಂದು ರ್ಯಾಪ್ ಬರೀ ಎರಡೇ ವಾಯ್ಸ್ ನೋಡಿ, ಮ್ಯಾಜಿಕ್ ನೋಡಿ ತಾತ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಲ್ಲ, ಇಟ್ಸ್ ಕಾಲ್ಡ್ ಬೀಟ್ ಬಾಕ್ಸಿಂಗ್. ಒಂದ್ಸತಿ ಅವ್ರಿಗೂ ಟ್ರೈ ಮಾಡಿಸ್ಬೇಕು. ಅರೆ ಪಾಪ ಸಾ ಎಲ್ಲ ಒಂದೇ ತರ ಬರ್ತದೆ, ಹಲ್ಲಿಲ್ಲ ಅಲ್ಲಿ. ಮಾಡ್ತೀರಾ? ನಾನು ಗಂಟ್ಲ ಸೈಡಿಂದ 1 2 3 4 ಎಲ್ಲ ಲೇ ನನ್ನ ಮಕ್ಕಳ್ರ ಕೇಳಿಸ್ಕೊಳ್ರಲ್ಲೋ ಕ್ಲೀನ್ ಆಗಿ. ನೀವಿಲ್ಲಿ ಬಂದಿರೋದೆಲ್ಲಿಂದಲ್ಲ ಅನ್ನೋದು ಮರೆತು ಹೋಗಿ, ಕನ್ನಡಿಗರ ನಡುವೆ ಕಸಿದಂತೆ ಬೆರೆತು ಹೋಗಿ. ಮಾತಾಡಬೇಡ್ರು ನಮ್ಮ ಭಾಷೆ ವಿರುದ್ಧವಾಗಿ, ಕನ್ನಡ ಕಂಡ್ರೆ ಕೈಯೋಗಿಸ್ತೀವ್ ನಾ ಕಳೆದು ಹೋಗಿ. ನಡೀತಾರಿಲ್ಲಿನ ಜನ ಮರ್ಯಾದೆ ಗೊತ್ತಲ್ಲೇ ಬಾಗಿ, ಇದೆ ನಿಮ್ ಕೊನೆ ವಾರ್ನಿಂಗ್ ಕನ್ನಡಿಗರ ಪರವಾಗಿ. ನಕರ ನಡಿಯಲ್ಲ ನಮ್ಮ ಮುಂದೆ ನಮ್ಮೂರ್ ಬಿಟ್ಟು ಓಡ್ ಹೋಗಿ. ನಮ್ಮ ಭಾಷೆ ಸಂಸ್ಕೃತಿಗಿರೋ ಬೆಲೆ ನಿಮ್ಗೆ ನಲೆ ಗೊತ್ತು. ಅರಿದು ಬೆಳೆಸು ಕೆಲ್ಸು ಇದ್ರೆ ನೀ ಎತ್ತು. ಕನ್ನಡ ಕರ್ನಾಟಕದ ಆಸ್ತಿ ಕಣಕದ ಸಂಪತ್ತು. ಕೆಣಕಿ ತಡೆದು ತನ್ಕೋಬೇಡ ಪ್ರಾಣಕ್ಕೆ ಕುತ್ತು. ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ. ನಾನ್ ಶುದ್ಧ ಕನ್ನಡಿಗ, ನನ್ ಮುಂದೆ ಸೇನೋದು ಕನ್ನಡ ಅಂತ ಹೇಳಿವಾಗ. ನನಗೆ ಒಂದೇ ಒಂದು ಕುತೂಹಲ, ನಮ್ಮ ದುರ್ಗದ ತಾತ ಅವರು ಏನಿದ್ರ ಬಗ್ಗೆ ಹೇಳ್ತಾರೆ ಕೇಳೋ ಕುತೂಹಲ. ತಾತ, ಎಷ್ಟು ಹೆಂಗ್ ಅನ್ಸ್ತು ಈ ಬೀಟ್ ಬಾಕ್ಸಿಂಗ್ ಮತ್ತೆ ಈ ಒಂದು ರ್ಯಾಪ್? ಅದು ಇವತ್ತಿನ ಒಂದು ಸಂದರ್ಭಕ್ಕೆ ಇವತ್ತಿನ ಒಂದು ಪೀಳಿಗೆ ಇಡಿಸುತ್ತೆ, ನಮಗೆ ಇಡಿಸೋದಿಲ್ಲ. ಕಳ್ಳ ತಾತ. ಬಟ್ ನಿಮ್ಗೆ ಏನ್ ಅನ್ಸ್, ಏನೇನ್ ಕೇಳಿಸ್ತು, ಏನೇನ್ ಅರ್ಥ ಆಯ್ತು ಅವ್ನು ಹೇಳಿದ್ದು? ಅದು ಸೌಂಡ್ ಫಾಸ್ಟ್ ಆಗಿ ಹೋದ್ನಲ್ಲ, ಅರ್ಥ ಮಾಡ್ಕೊಂಬದಕ್ಕೆ ಅದು ಮುಂದಕ್ಕೆ ಹೋಗ್ಬಿಡೋದು. ಬಟ್ ತಾತ ಯಾವ ಭಾಷೆ ಆಡಿದ್ರು ಗೊತ್ತಾ? ಕನ್ನಡನೇ. ಅವನಾಟ ಟುಸು ಅಂತ ಅವನ ಬಾಯಾಗೆ. ತಾತ, ಅದಕ್ಕೆ ಏನಂತಾರೆ ಗೊತ್ತಾ? ಬೀಟ್ ಬಾಕ್ಸಿಂಗ್ ಅಂತೆ. ಏನಪ್ಪ ಕಲ್ತಾರೆ, ಆಡ್ರಿ ಏನೇನು ಬರುತ್ತೆ ಎಲ್ಲ ಆಡ್ರಿ. ನಾವೆಲ್ಲ ನೋಡ್ತೀವಿ. ತಾತ, ಇವನ್ ಮಾಡಿದ್ದು ಬೀಟ್ ಬಾಕ್ಸಿಂಗ್ ಅಂದ್ರೆ ಬಾಯೆಲ್ಲ ಡ್ರಮ್ಸ್ ನುಡ್ಸೋದು, ಏನು ಇನ್ಸ್ಟ್ರೂಮೆಂಟ್ ಇಲ್ಲ. ಇವನ್ ಮಾಡಿದ್ದು ರ್ಯಾಪ್. ಫಾಸ್ಟ್ ಆಗಿ ನೀವ್ ಹೇಳಿದ್ರಲ್ಲ, ರೈಲ್ ಹೊಡೆದಂಗ್ ಫಾಸ್ಟ್ ಆಗಿ ಹೇಳಿದ್ರೆ ಅದೇ ರ್ಯಾಪ್. ಅದೇ ರ್ಯಾಪ್. ಇವಾಗ ನೋಡಿ, 2 ಲೈನ್ ತಾತಂಗೇಳು, ಅವ್ರು ಯಾವ ತರ ಹಾಡ್ನ ರ್ಯಾಪ್ ಮಾಡ್ತಾರೆ ನೋಡು. ಅಷ್ಟೇ ಸಿಂಪಲ್. ಲೇ ನನ್ನ ಮಕ್ಕಳ್ರ ಕೇಳಿಸ್ಕೊಳ್ರಲ್ಲೋ ಕ್ಲೀನ್ ಆಗಿ. ಇದನ್ನ ಫಾಸ್ಟ್ ಆಗಿ ಆಡ್ಬೇಕಷ್ಟೇ. ಇವಾಗ ನೀವು ಇಲ್ಲಿ ಬನ್ನಿ ತಾತ, ವಾಕ್ ಅಂಡ್ ಕಮ್. ಇವಾಗ ನಿಮ್ದೇನೋ ಹುಡ್ಡಿ, ಅವ್ರದ್ದು ನೋಡ್ರ ಹುಡ್ಡಿ ಇವಾಗ. ಬಟ್ ತಾತ, ಇದಕ್ಕೆ ಒಂದು ಸ್ಟೈಲ್ ಇರಬೇಕು. ಇದನ್ನ ನಾವು ಒಂದು ಹುಡ್ ತರ ರೆಡಿ ಮಾಡೋಣ ನಿಮ್ಗೆ.
ತಾತ ಇವಾಗ ಅದೇ ನಿಮ್ ಫೇಸ್ ಕಾಣಿಸ್ತಾ ಇಲ್ಲ. ಓಕೆ ಬಟ್ ಪರವಾಗಿಲ್ಲ, ಒಂದ್ ಕೆಲಸ ಮಾಡಿರಿ, ಇದನ್ನ ಇವಾಗ ಹಾಡಿ ನೋಡೋಣ. ಇದನ್ನೇ ಫಾಸ್ಟ್ ಆಗಿ ಲೇ ನನ್ನ ಮಕ್ಕಳ್ರ ಕೇಳಿಸ್ಕೊಳ್ರ ಕ್ಲೀನ್ ಆಗಿ. ಏನನ್ನ ಮಕ್ಕಳ್ರ ಕೇಳಿಸ್ಕೊಳ್ರು ಕ್ಲೀನಾಗಿ. ಇದನ್ನ ಒಂದ್ 4 ಸಲ ಹಿಂಗೆ ಲೇ ನನ್ನ ಮಕ್ಕಳ್ರ ಕೇಳಿಸ್ಕೊಳ್ರ ಕ್ಲೀನ್ ಆಗಿ, ಲೇ ನನ್ನ ಮಕ್ಕಳ್ರ. ಇದು ಮೇಲೆ ಕೆಳಗಡೆ ಹೋಯ್ತಾ ಇರ್ಬೇಕಷ್ಟೇ. ಏನನ್ನ ಮಕ್ಕಳ್ರ ಕೇಳಿಸ್ಕೊಳ್ರ ಕ್ಲೀನಾಗಿ, ಏನನ್ನ ಮಕ್ಕಳ್ರ ಕೇಳಿಸ್ಕೊಳ್ರ ಕ್ಲೀನಾಗಿ, ಏನನ್ನ ಮಕ್ಕಳ್ರ ಕೇಳಿಸ್ಕೊಳ್ರ ಕ್ಲೀನಾಗಿ. ಲೇ ನನ್ನ ಮಕ್ಕಳ್ರ ಏ ನನ್ನ ಮಕ್ಕಳ್ರ ಕೇಳಿಸ್ಕೊಳ್ರ ಕ್ಲೀನಾಗಿ, ಏ ನನ್ನ ಮಕ್ಕಳ್ರ ಕೇಳಿಸ್ಕೊಳ್ರ ಕ್ಲೀನಾಗಿ. ಏನ್ ಮಾಡ್ತಾರೆ ತಾತ? ಸೂಪರ್ ತಾತ, ಸೂಪರ್. ಯಾಕೆಂದ್ರೆ ಇಟ್ ಇಸ್ ಒಂಥರ ರೊಮ್ಯಾಂಟಿಕ್ ಡ್ಯುಯೆಟ್, ಬಟ್ ಅದರಲ್ಲಿ ಕ್ಲಾಸಿಕಲ್ ಅಲ್ಲಿ ಒಂದು ಚೂರು ಒಂದು ರೊಮ್ಯಾನ್ಸು, ಆ ರೊಮ್ಯಾನ್ಸ್ ಜೊತೆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂತ ಇದೆ, ಚಿಕ್ಕ ಹಾಸ್ಯ. ಹೌ ದಟ್ ಪ್ಲೇಸ್ ಅ ರೋಲ್ ನೀವು ಹಾಡಬೇಕಾದ್ರೆ ಅನ್ನೋದಕ್ಕೆ ಈ ಸಾಂಗ್ ಒಂದು ಉದಾಹರಣೆ ಅಲ್ವಾ? ಅದೇ ರೀತಿ ಅನುರಾಧ ಭಟ್ ಅವ್ರಿಗೂ ಜೋರಾದ ಚಪ್ಪಾಳೆ ಬರಲಿ. ಶಿ ಹಸ್ ಆಲ್ಸೋ ಡನ್ ಅ ಗ್ರೇಟ್ ಜಾಬ್ ಈ ಹಾಡಲ್ಲಿ. ಸೊ ಇದನ್ನ ಹ್ಯೂಮರನ್ನು ಮೈನಸ್ ಮಾಡಿ ಹಾಡಿ ಅದೇನೂ ಸಿಗಲ್ಲ ಆ ಹಾಡಲ್ಲಿ. ಸೊ ಹಾಗಾಗಿ ಒಂದು ಸಿಂಗರಿನ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಕೌಂಟ್ ಆಗತ್ತೆ ಅನ್ನೋದಕ್ಕೆ ಈ ಸಾಂಗ್ ಉದಾಹರಣೆ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಹಾಡಿದ್ರಿ, ಬಟ್ ಆ ಒಂದು ಎಸೆನ್ಸ್ ಸ್ವಲ್ಪ ಅದ್ರ ಮೇಲೆ ಇನ್ನೂ ಸ್ವಲ್ಪ ಕೆಲಸ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಓಕೆ ರೈಟ್. ಮಹಾಗುರುಗಳೇ, ನೀವು ಒಳ್ಳೆ ಟಾಪಿಕ್ನ ರೈಸ್ ಮಾಡಿದ್ ಬೀಟ್ ಬಾಕ್ಸಿಂಗು. ನಾನು ಟೋಟ್ಲಾಗಿ ಏನು ಹೇಳ್ತೀನಿ ಅಂದರೆ, ನೋಡಿ ಇವತ್ತು ಶ್ವೇತಾ ಭಟ್ ಲಾಸ್ಟ್ ಎಪಿಸೋಡ್ನಲ್ಲಿ ಆಕೆ ಡಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಸೊ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಕಂಡೆ ಗೋವಿಂದ. ಪ್ರತಿಭೆಗೆ ಯಾವಾಗ ಬೆಳಕು ಬಿದ್ದು ರೆಕಗ್ನೈಸೇಷನ್ ಆಗುತ್ತೋ ನಮ್ಮ ಮುಖದಲ್ಲಿ ಕಳೆ ಬರುತ್ತೆ. ವೆರಿ ಸಿಂಪಲ್. ಎಲ್ರಿಗೂ ಅದೇ ಹೇಳುತ್ತೆ ನಾನು. ಈ ವೇದಿಕೆಗೆ ಬಂದಾಯ್ತಲ್ವಾ, ನಿಮ್ಮನ್ನ ಗುರುತಿಸಿ ಆಯ್ತಲ್ವಾ, ನೀವು ಹಾಡಿ ಆಯ್ತಲ್ವಾ, ಸಂಕೋಚ ಯಾಕೆ ನಿಮಗೆ? ನೀವು ರೆಕಗ್ನೈಸ್ ಆಗ್ಬಿಟ್ಟಿದ್ದೀರಾ. ನೀವು ಆದಷ್ಟು ಒಳಗಡೆ ಗ್ಲೋ ಆಗ್ಬೇಕು. ಒಳಗಡೆಯ ಸೌಂದರ್ಯವನ್ನು ಈಚೆ ತಂದ್ಕೊಂಡು ಮುಖದ ಮೇಲೆ ಬಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಗ್ರ್ಯಾಂಡ್ ಆಗುತ್ತೆ. ನೀನು ಅಷ್ಟೇ ಕಣೋ, ನೀನು ಸ್ವಲ್ಪ ಚಳಿ ಬಿಟ್ಟಿದೀಯಾ. ವೆರಿ ಗುಡ್, ವೆರಿ ಗುಡ್. ಇಂಥ ಹಾಡುಗಳಿಗೆ ಆ್ಯಕ್ಚುಲಿ ರಿಸ್ಟ್ರಿಕ್ಷನ್ ಇರಬಾರ್ದು ಅಲ್ವಾ? ನಾವು ಹರಿಹರನ್ ಸಾರ್ ಇಂಡಸ್ಟ್ರಿ ಬರೋವರೆಗೂ ಕಂಪೋಸರ್ಸ್ದೇ ರಾಜಭಾರ. ನಾವು ಏನು ಕಂಪೋಸ್ ಮಾಡ್ತಿರ್ತೀವೋ ಅದನ್ನ ಸಿಂಗರ್ಸ್ ಹಾಡೋದು, ಅದಕ್ಕೆ ಗೌರವ ಕೊಡೋದೇ ಟ್ರೆಂಡ್ ಇದ್ದಿದ್ದು. ಯಾವಾಗ ಹರಿಹರನ್ ಸಾರ್ ಇಂಡಸ್ಟ್ರಿಗೆ ಬಂದ್ರು, ಅನ್ಟೇಮಬಲ್ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಯಾವ ಕಂಪೋಸರ್ ಕೈಲೂ ಸಾಧ್ಯವಿರಲಿಲ್ಲ. ಅವ್ರು ನಾವು ಕೊಟ್ಟ ಹಾಡನ್ನ ಹಾಡಿ ಅವ್ರದೇ ಆ ಹಾಡನ್ನ ಬೇರೆ ಥರ ಹಾಡೋರು. ಸೊ ಈ ಟ್ರೆಂಡ್ ಸ್ಟಾರ್ಟ್ ಆಗಿ ಮೆಲ್ಲಿಗೆ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ನಮ್ಮ ವಿಜಯ್ ಪ್ರಕಾಶ್ ಕೈಗೆ ಸಿಕ್ಬಿಡ್ತದೆ. ವಿಜಯ್ ಪ್ರಕಾಶ್ ನನ್ನ ರೆಕಾರ್ಡಿಂಗ್ ಬಂದರು, ಟ್ಯೂನ್ ಕೇಳಿದೆ ಗುರುಗಳೇ, ಸಾಹಿತ್ಯ ಎಲ್ಲ ಗೊತ್ತಾಯಿತು. ಈಗ ನೀವು ಊಟ ಎಷ್ಟೊತ್ತಿಗೆ ಮಾಡ್ತೀರಾ? ನಾನು ಹಾಡ್ಸೋಣ ಅಂತ ಕೂತಿದ್ದೀನಿ. ಊಟ ಎಷ್ಟೊತ್ತು? ಈಗ ಮಾಡ್ತೀನಿ. ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೋತೀರಲ್ವ? ಹೌದು, ನೀವು ಚೆನ್ನಾಗಿ ಊಟ ಮಾಡಿ ರೆಸ್ಟ್ ತೊಗೊಂಡು ಬಂದ್ಬಿಡಿ. ನಾನು ನನಗೆ ಏನೇನು ತೋಚುತ್ತೋ ಎಲ್ಲ ಹಾಡ್ಬಿಡ್ತೀನಿ.